ಎಲ್ರಿಗೂ ನಮಸ್ಕಾರ. ನಾನು ಮಹಾಲಕ್ಷ್ಮಿಯಿಂದ. ಸೊ ಇವತ್ತು ನಾವು ಅಡಾಕ್ ಟೆಸ್ಟಿಂಗ್ ಬಗ್ಗೆ ನೋಡೋಣ. ಓಕೆ, ಅಡಾಕ್ ಟೆಸ್ಟಿಂಗ್. ಅಡಾಕ್ ಟೆಸ್ಟಿಂಗ್ ಅಂದರೆ ಏನು? ಅಡಾಕ್ ಟೆಸ್ಟಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಇನ್ಫಾರ್ಮಲ್ ವೇ ಆಫ್ ಟೆಸ್ಟಿಂಗ್. ಅಂದರೆ ಇದರಲ್ಲಿ ನಾವು ರ್ಯಾಂಡಮ್ ಆಗಿ ಟೆಸ್ಟಿಂಗ್ ಮಾಡ್ತೇವೆ. Okay, Adhoc testing is an informal or unstructured software testing type that aims to break the testing process in order to find possible defects or errors at an early possible stage. Okay, this is nothing but ಅಂದರೆ ಇನ್ಫಾರ್ಮಲ್ ವೇಯಲ್ಲಿ ನಾವು ಅಪ್ಲಿಕೇಶನ್ನ ಟೆಸ್ಟ್ ಮಾಡ್ತೇವೆ ಜಸ್ಟ್ ಟು ಬ್ರೇಕ್ ದ ಅಪ್ಲಿಕೇಶನ್ ಆ್ಯಂಡ್ ಟು ಫೈಂಡ್ ದ ಎರರ್ಸ್ ಆರ್ ದ ಡಿಫೆಕ್ಟ್ಸ್. ಓಕೆ, ಇದನ್ನು ನಾವು ಮಂಕಿ ಟೆಸ್ಟಿಂಗ್ ಅಥವಾ ಗೋರಿಲ್ಲಾ ಟೆಸ್ಟಿಂಗ್ ಅಂತಲೂ ಕರಿತೀವಿ. ಇದು ಆ್ಯಕ್ಚುಲಿ ನೆಗೆಟಿವ್ ಟೈಪ್ ಆಫ್ ಟೆಸ್ಟಿಂಗ್. ಓಕೆ, ಇದರಲ್ಲಿ ನಾವು ಯಾವುದೇ ಕ್ಲೈಂಟ್ ರಿಕ್ವೈರ್ಮೆಂಟನ್ನು ಫಾಲೋ ಮಾಡೋದಿಲ್ಲ. ಸೊ ಅಥವಾ ಟೆಸ್ಟ್ ಕೇಸಸ್ ಮತ್ತು ಟೆಸ್ಟ್ ಡಿಸೈನ್ ಅಥವಾ ಎನಿ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸನ್ನು ಫಾಲೋ ಮಾಡದೆ ಇಂಡಿಪೆಂಡೆಂಟ್ ಆಗಿ ನೆಗೆಟಿವ್ ಸಿನಾರಿಯೋಸ್ನ ಟೆಸ್ಟ್ ಮಾಡ್ತೇವೆ. ಇದಕ್ಕೆ ನಾವು ಅಡಾಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಇದು ಅಡಾಕ್ ಟೆಸ್ಟಿಂಗ್ ಅನ್ನೋದು ಬೇರೆ ಟೆಸ್ಟಿಂಗ್ ಟೈಪ್ಗಿಂತ ಹೇಗೆ ಡಿಫರ್ ಆಗಿದೆ ಅಂದರೆ, ಬೇರೆ ಟೆಸ್ಟಿಂಗ್ ಟೈಪ್ಸಲ್ಲಿ ನಾವು ಫಾರ್ ಎಕ್ಸಾಂಪಲ್ ಯೂನಿಟ್ ಟೆಸ್ಟಿಂಗ್, ಇಂಟಗ್ರೇಷನ್ ಟೆಸ್ಟಿಂಗ್ ಮತ್ತು ಸಿಸ್ಟಮ್ ಟೆಸ್ಟಿಂಗ್ ಆಗಿರ್ಬೋದು, ಬೇರೆ ಎಲ್ಲ ಇದರಲ್ಲೆಲ್ಲ ನಾವು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟನ್ನು ಫಾಲೋ ಮಾಡಿ ರಿಕ್ವೈರ್ಮೆಂಟ್ ಹೇಗಿದೆಯೋ ಅದೇ ಥರನಾಗಿ ನಾವು ಟೆಸ್ಟ್ ಮಾಡ್ತಾ ಹೋಗುತ್ತೆ. ಯೂಶ್ವಲಿ ದಿಸ್ ಇಸ್ ನಥಿಂಗ್ ಬಟ್ ಪಾಸಿಟಿವ್ ಸಿನಾರಿಯೋಸ್ನ ಚೆಕ್ ಮಾಡ್ತೀವಿ ಇದರಲ್ಲಿ ನಾವು ಬೇರೆ ಟೆಸ್ಟಿಂಗ್ಗಳಲ್ಲಿ. ಇನ್ನು ಅಡಾಕ್ ಟೆಸ್ಟಿಂಗಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ರೆಫರ್ ಮಾಡದೆ ನೆಗೆಟಿವ್ ಸಿನಾರಿಯೋಸ್ನ ಟೆಸ್ಟ್ ಮಾಡ್ತೇವೆ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಅಡಾಕ್ ಟೆಸ್ಟಿಂಗ್ ಆ್ಯಂಡ್ ದ ಅದರ್ ಟೈಪ್ ಆಫ್ ಟೆಸ್ಟಿಂಗ್. ಓಕೆ, ಅಡಾಕ್ ಟೆಸ್ಟಿಂಗ್ ಡಸಂಟ್ ರಿಕ್ವೈರ್ ಎನಿ ಡಾಕ್ಯುಮೆಂಟೇಶನ್ ಆರ್ ಎನಿ ಟೆಸ್ಟ್ ಕೇಸ್ ಡಿಸೈನ್. ಓಕೆ, ನಾವು ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಓಕೆ, ಅಡಾಕ್ ಟೆಸ್ಟಿಂಗ್ಗೆ ಎಕ್ಸಾಂಪಲ್ ಹೇಳೋದಾದರೆ, ಸಪೋಸ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಲಾಗಿನ್ ಕ್ಲಿಕ್ ಮಾಡಿದಾಗ ಇಟ್ ಶುಡ್ ಗೋ ಟು ದ ಹೋಮ್ ಪೇಜ್ ಅಲ್ವಾ, ಇದು ಮಾಡಬೇಕು. ಸೊ ಅಪ್ಲಿಕೇಶನ್ ಮೇಲೆ ಯೂನಿಟ್ ಟೆಸ್ಟಿಂಗ್ ಮತ್ತು ಇಂಟಿಗ್ರೇಷನ್ ಟೆಸ್ಟಿಂಗ್ ಮತ್ತು ಸಿಸ್ಟಮ್ ಟೆಸ್ಟಿಂಗ್ ಎಲ್ಲ ಪರ್ಫಾರ್ಮ್ ಆಗಿರುತ್ತೆ. ಬಟ್ ಸಡನ್ಲಿ ವೆನ್ ವಿ ಕ್ಲಿಕ್ ಆನ್ ಲಾಗಿನ್ ಇಟ್ ಗೋಸ್ ಟು ದ ಬ್ಲ್ಯಾಂಕ್ ಪೇಜ್. ಇಂಥ ಸಿಚುವೇಶನ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಅಡಾಕ್ ಟೆಸ್ಟಿಂಗ್ ಅರ್ಲಿ ಸ್ಟೇಜಲ್ಲೇ ಮಾಡ್ತೀವಿ ಬಿಫೋರ್ ರಿಲೀಸಿಂಗ್ ಟು ದ ಮಾರ್ಕೆಟ್ ಅಂತ. ಓಕೆ, ವೈ ಡು ವಿ ನೀಡ್ ಟು ಪರ್ಫಾರ್ಮ್? ದಟ್ಸ್ ವೈ, ಬಿಕಾಸ್ ಯಾಕೆಂದರೆ ಯೂಸರ್ ರಿಕ್ವೈರ್ಮೆಂಟ್ ಹೇಗಿದೆ, ಅಪ್ಲಿಕೇಶನ್ ನಾವು ಹೇಗೆ ಡೆವಲಪ್ ಮಾಡಿದ್ವಿ ಅದೇ ರೀತಿಯಲ್ಲಿ ಯೂಸರ್ ಅದನ್ನು ಯೂಸ್ ಮಾಡಲ್ಲ. ಓಕೆ, ಹಿ ಮೈಟ್ ಕ್ಲಿಕ್ ಆನ್ ಸಮಥಿಂಗ್ ಎಲ್ಸ್, ಪ್ರಾಪರ್ ಫ್ಲೋ ಪ್ರಕಾರ ಹೋಗೋದಿಲ್ಲ ಅವರು. ಫಾರ್ ಎಕ್ಸಾಂಪಲ್, ಇನ್ ಅಮೆಝಾನ್ ವೆಬ್ಸೈಟ್ ಯೂಸರ್ ಲಾಗ್ಸ್ ಇನ್ and select some product and click on buy now, it goes to the payment page alwa. In that case, instead of clicking on continue or checkout button, ಅವರು ಬ್ಯಾಕ್ ಬಟನ್ ಅಲ್ಲಿ ಕ್ಲಿಕ್ ಮಾಡಬಹುದು. ಇನ್ ದಟ್ ಕೇಸ್ ಏನು ಬರುತ್ತೆ, ಇಟ್ ಶುಡ್ ಗೋ ಬ್ಯಾಕ್ ಟು ದ ಕಾರ್ಟ್ ಪೇಜ್, ವಾಟ್ ಎವರ್ ದ ಪ್ರಾಡಕ್ಟ್ ಡೀಟೇಲ್ಸ್ ಪೇಜ್ ಇರುತ್ತಲ್ಲ ಅದಕ್ಕೆ ಹೋಗ್ಬೇಕಾ, ಅಥವಾ ಬ್ಲ್ಯಾಂಕ್ ಪೇಜ್ ಹೋಗುತ್ತಾ, ಅಥವಾ ಏನಾದರೂ ಎರರ್ ಬರುತ್ತಾ, ಹೀಗೆ. ಸೊ ಅಂಥ ಕಂಡೀಷನ್ಗಳನ್ನು ನಾವು ಚೆಕ್ ಮಾಡೋದಕ್ಕೋಸ್ಕರ ಅಡಾಕ್ ಟೆಸ್ಟಿಂಗನ್ನು ಮಾಡ್ತೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಸಪೋಸ್ 2 ಬ್ರೌಸರ್ಸ್ ಇರುತ್ತೆ, ಮೊಜಿಲ್ಲಾ ಮತ್ತು ಕ್ರೋಮ್ ಬ್ರೌಸರ್ಸ್. ಓಕೆ, ಆಗ ಒಂದು ಬ್ರೌಸರಲ್ಲಿ ಲೈಕ್ ಕ್ರೋಮಲ್ಲಿ ಜಿಮೇಲ್ಗೆ ಲಾಗಿನ್ ಆಗಿರ್ತಾರೆ ಒನ್ ಯೂಸರ್, ಅದೇ ಸೇಮ್ ಯೂಸರ್ ಮೊಜಿಲಾಲು ಕೂಡ ಜಿಮೇಲ್ ಲಾಗಿನ್ ಆಗಿರ್ತಾರೆ, ಹೌದಾ? ಹಾಗಾದಾಗ ಈಗ ಕ್ರೋಮಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡಿ ಮತ್ತು ಮೊಜಿಲಲ್ಲಿ ಅದೇ ಟೈಮ್ಗೆ ನಾವು ಏನಾದರೂ ಮೆಸೇಜ್ ಸೆಂಡ್ ಮಾಡೋಕ್ಕೆ ಅಥವಾ ಏನಾದರೂ ಮೆಸೇಜ್ ಅಥವಾ ಏನಾದರೂ ಇಮೇಲ್ ಸೆಂಡ್ ಮಾಡೋದಾದರೆ ಆಗ ಅದು ಇಟ್ ಶುಡ್ ಆಸ್ಕ್ ಫಾರ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಟು ಎಂಟರ್. ಯಾಕೆಂದರೆ ಈ ಪ್ರೀವಿಯಸ್ ಬ್ರೌಸರ್ ಅಂದರೆ ಕ್ರೋಮ್ ಬ್ರೌಸರಲ್ಲಿ ನಾವು ಆಲ್ರೆಡಿ ಪಾಸ್ವರ್ಡ್ನ ಚೇಂಜ್ ಮಾಡಿದ್ವಿ. ಇಟ್ ಶುಡ್ ಎಫೆಕ್ಟ್ ಇನ್ ದ ಅದರ್ ಬ್ರೌಸರ್ ಆಲ್ಸೋ. ಇಂಥ ಸಿಚುವೇಶನ್ಗಳನ್ನು ಚೆಕ್ ಮಾಡೋದಕ್ಕೆ ನಾವು ಅಡಾಕ್ ಟೆಸ್ಟಿಂಗ್ ಮಾಡ್ತೀವಿ. ಓಕೆ,
It should not throw any error. ಮತ್ತು ನೆಕ್ಸ್ಟ್ ಒನ್, ವೆನ್ ಟು ಪರ್ಫಾರ್ಮ್ ಅಡಾಕ್ ಟೆಸ್ಟಿಂಗ್. ವೆನ್ ಟು ಪರ್ಫಾರ್ಮ್ ಅಡಾಕ್ ಟೆಸ್ಟಿಂಗ್ ಅಂದರೆ ವಿ ಗೋ ಫಾರ್ ಅಡಾಕ್ ಟೆಸ್ಟಿಂಗ್ ವೆನ್ ಆಲ್ ಟೈಪ್ಸ್ ಆಫ್ ಟೆಸ್ಟಿಂಗ್ ಆರ್ ಪರ್ಫಾರ್ಮ್. ಇಫ್ ದ ಟೈಮ್ ಪರ್ಮಿಟ್ಸ್ ದೆನ್ ವಿ ವಿಲ್ ಚೆಕ್ ಆಲ್ ದ ನೆಗೆಟಿವ್ ಸಿನಾರಿಯೋಸ್ ಡ್ಯೂರಿಂಗ್ ಅಡಾಕ್ ಟೆಸ್ಟಿಂಗ್. ಓಕೆ, ಈಗ ಸಪೋಸ್ ಡೆವಲಪರ್ ಒಂದು ಬಿಲ್ಡ್ನ ರೆಡಿ ಮಾಡಿ ವೆನ್ ಈ ರಿಲೀಸಸ್ ಟು ದ ಟೆಸ್ಟಿಂಗ್ ಟೀಮ್, ಆಗ ನಾವೇನು ಮಾಡ್ತೀವಿ, ಫಸ್ಟ್ ಬಿಲ್ಡಲ್ಲಿ ನಾವು ಫಸ್ಟ್ ಪರ್ಫಾರ್ಮ್ ಮಾಡೋದು ಸ್ಮೋಕ್ ಟೆಸ್ಟಿಂಗ್. ಸ್ಮೋಕ್ ಟೆಸ್ಟಿಂಗ್ ಯಾಕೆ ಮಾಡ್ತೀವಿ ಮತ್ತು ಅದರಲ್ಲಿ ಏನೇನು ಮಾಡ್ತೀವಿ ಅಂದರೆ, ಲೈಕ್ ಮೇಜರ್ ಸಿನಾರಿಯೋಸ್, ಕ್ರಿಟಿಕಲ್ ಸಿನಾರಿಯೋಸ್ ಎಲ್ಲ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಅದು ಟೆಸ್ಟಿಂಗಿಗೆ ಫೀಸಿಬಲ್ ಇದೆಯಾ ಇಲ್ಲ ಅಂತ ಹೇಳ್ತೀವಿ ನಾವು ಆ ಟೆಸ್ಟಿಂಗಿಂದ. ಸೊ ವಿ ಕ್ಯಾನ್ ಡಿಸೈಡ್ ದ ಅಪ್ಲಿಕೇಶನ್ ಈಸ್ ಫೀಸಿಬಲ್ ಫಾರ್ ಫರ್ದರ್ ಟೆಸ್ಟಿಂಗ್ ಅಂತ. ಓಕೆ, ಅದಾದಮೇಲೆ ಯೂನಿಟ್, ಕಾಂಪೋನೆಂಟ್ ಮತ್ತು ಇಂಟೆಗ್ರೇಷನ್ ಮತ್ತು ಸಿಸ್ಟಮ್ ಟೆಸ್ಟಿಂಗ್ ಎಲ್ಲ ಆಲ್ ಕೈಂಡ್ ಆಫ್ ಟೆಸ್ಟಿಂಗ್ ಆದಮೇಲೆ ನಾವು ಅಂದರೆ ರಿಕ್ವೈರ್ಮೆಂಟ್ ಪ್ರಕಾರ ವರ್ಕ್ ಆಗ್ತಾ ಇದೆಯಲ್ಲ, ಅಂದರೆ ಪಾಸಿಟಿವ್ ಕೇಸಸ್ ಎಲ್ಲ ಪಾಸ್ ಆದಮೇಲೆ ನಾವು ನೆಗೆಟಿವ್ ಸಿನಾರಿಯೋನ ಚೆಕ್ ಮಾಡ್ತೀವಿ. ಓಕೆ, ಸೊ ಓನ್ಲಿ ವೆನ್ ಇಫ್ ಟೈಮ್ ಪರ್ಮಿಟ್ಸ್, ಅಂದರೆ ಟೈಮ್ ಇದ್ದರೆ ಮಾತ್ರ ಅಡಾಕ್ ಟೆಸ್ಟಿಂಗ್ ಮಾಡ್ತೀವಿ. ಯಾಕೆಂದರೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು ನಮ್ಮದು ಅಂದರೆ, ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಎಲ್ಲ ಪ್ರಾಪರಾಗಿ ಅಪ್ಲಿಕೇಶನ್ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ಟೈಮ್ ಇದ್ದರೆ ಮಾತ್ರ ನಾವು ಅಡಾಕ್ ಟೆಸ್ಟಿಂಗ್ ಮಾಡಬೇಕು. ಓಕೆ, ಇನ್ನು ಯಾವುದೇ ಟೆಸ್ಟಿಂಗ್ ಟೀಮಲ್ಲಾಗಲಿ ಎಲ್ಲಿ ಟೀಮಲ್ಲಿ ಅಡಾಕ್ ಟೆಸ್ಟಿಂಗನ್ನು ಅವ್ರು ಯಾರು ಹೇಳೋದಿಲ್ಲ ಮಾಡಿ ಅಂತ. ಅಂದರೆ ಲೈಕ್ ದೇ ಫೋಕಸ್ ಓನ್ಲಿ ಆನ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ದ ಅದರ್ ಟೆಸ್ಟಿಂಗ್ ಟೈಪ್ಸ್. ಅಡಾಕ್ ಟೆಸ್ಟಿಂಗ್ ಅಂದರೆ ಟೆಸ್ಟ್ ಇಂಜಿನಿಯರ್ಸ್ ರೆಸ್ಪಾನ್ಸಿಬಿಲಿಟಿ ಟು ಡೂ ದ ಅಡಾಕ್ ಟೆಸ್ಟಿಂಗ್. ಅಂದರೆ ಎಲ್ಲ ಪಾಸಿಟಿವ್ ಸಿನಾರಿಯೋಸ್ ಕವರ್ ಅಪ್ ಆದಮೇಲೆ ಎಂಡ್ ಯೂಸರ್ ಹೇಗೆ ಟೆಸ್ಟ್ ಮಾಡ್ತಾರಲ್ಲ ಆ ಥರನಾಗಿ ಮಾಡಿದಾಗ ಏನಾದರೂ ಎರರ್ಸ್ ಬರುತ್ತಾ ಅಥವಾ ಏನಾದರೂ ಬ್ರೇಕೇಜ್ ಇರುತ್ತಾ ಅಂತ ಚೆಕ್ ಮಾಡ್ತಾರೆ. ಓಕೆ, ಇನ್ನು ಅಡಾಕ್ ಟೆಸ್ಟಿಂಗಲ್ಲಿ 2 ಟೈಪ್ಸ್ ಇದೆ. ಒಂದು ಬಡಿ ಟೆಸ್ಟಿಂಗ್, ಇನ್ನೊಂದು ಪೇರ್ ಟೆಸ್ಟಿಂಗ್ ಅಂತ. ಬಡಿ ಟೆಸ್ಟಿಂಗ್ ಅಂದರೆ ಏನು? ಇದರಲ್ಲಿ 2 ಮೆಂಬರ್ಸ್ ಇರುತ್ತೆ. ಒಬ್ಬರು ಟೆಸ್ಟಿಂಗ್ ಟೀಮಿಂದ ಇರ್ತಾರೆ, ಇನ್ನೊಬ್ಬರು ಡೆವಲಪ್ಮೆಂಟ್ ಟೀಮಿಂದ ಇರ್ತಾರೆ. ಓಕೆ, when the unit testing is performed on the application, then only we can perform buddy testing. This type of testing helps the developer team and the testing team to do their jobs. Okay, ಇಲ್ಲಿ ಯೂನಿಟ್ ಟೆಸ್ಟಿಂಗ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಅಂದರೆ ಸಪೋಸ್ ಈ ಅಡಾಕ್ ಟೆಸ್ಟಿಂಗ್ ಅನ್ನೋದು ವಿ ಕ್ಯಾನ್ ಪರ್ಫಾರ್ಮ್ ಯೂನಿಟ್ ಟೆಸ್ಟಿಂಗ್ ಆದಮೇಲೂ ಮಾಡ್ಬೋದು, ಇಂಟೆಗ್ರೇಷನ್ ಆದಮೇಲೂ ಮಾಡ್ಬೋದು, ಮತ್ತು ಸಿಸ್ಟಮ್ ಆದಮೇಲೂ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಯೂನಿಟ್ ಟೆಸ್ಟಿಂಗ್ ಆದಮೇಲೆ ಆ ಪರ್ಟಿಕ್ಯುಲರ್ ಮಾಡ್ಯೂಲ್ ಅಥವಾ ಆ ಪರ್ಟಿಕ್ಯುಲರ್ ಯೂನಿಟಲ್ಲಿ ಏನಾದರೂ ರ್ಯಾಂಡಮ್ ಆಗಿ ಎಂಟರ್ ಮಾಡಿದಾಗ ಅಥವಾ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿದಾಗ ಏನಾದರೂ ಬ್ರೇಕೇಜ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಅಡಾಕ್ ಟೆಸ್ಟಿಂಗ್ ಆ ಸ್ಟೇಜಲ್ಲಿ ಕೂಡ ನಾವು ಮಾಡ್ಬೋದು. ಇನ್ನು ಇಂಟಿಗ್ರೇಷನ್ ಆದಮೇಲೆ ಮಾಡೋದಾದರೆ ಡಿಫ್ರೆಂಟ್ ಮಾಡ್ಯೂಲ್ಸ್ ಕಾಂಬಿನೇಷನ್ ಇರುತ್ತಲ್ವ ಇಂಟಿಗ್ರೇಷನಲ್ಲಿ. ಸೊ ಆ ಕೇಸಲ್ಲೂ ಕೂಡ ನಾವು ಅಂದರೆ ಸರೌಂಡಿಂಗ್ ಕಾಂಪೋನೆಂಟ್ಸ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತೆಲ್ಲ ಚೆಕ್ ಮಾಡೋಕ್ಕೆ ನೆಗೆಟಿವ್ ಸಿನಾರಿಯೋಸನ್ನ ಅಲ್ಲೂ ಕೂಡ ನಾವು ಟೆಸ್ಟ್ ಮಾಡ್ಬೋದು. ಇನ್ನು ಸಿಸ್ಟಮ್ ಟೆಸ್ಟಿಂಗ್ ಆದಮೇಲೆ ಹೋಲ್ ಅಪ್ಲಿಕೇಶನ್, ಸೊ ಹೋಲ್ ಅಪ್ಲಿಕೇಶನಲ್ಲಿ ಹೇಗೆ ಇದು ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಇಸ್ ಪೇರ್ ಟೆಸ್ಟಿಂಗ್. In this type of testing, 2 testers will work together to test the software, where they can share their ideas and identify the bugs or defects in the application. One of them will test the application and the other one will review and analyze the application. ಇನ್ನು ಪೇರ್ ಟೆಸ್ಟಿಂಗಲ್ಲಿ ಟೂ ಟೆಸ್ಟರ್ಸ್ ಇರ್ತಾರೆ. ಅದರಲ್ಲಿ ಒಬ್ಬರು ಅಪ್ಲಿಕೇಶನ್ನ ಟೆಸ್ಟ್ ಮಾಡ್ತಾರೆ, ಇನ್ನೊಬ್ಬರು ಅದನ್ನು ರಿವ್ಯೂ ಮಾಡ್ತಾರೆ. ಓಕೆ,
ನೀವು ಎಡಾಕ್ ಟೆಸ್ಟಿಂಗ್ಗೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, suppose as per the requirement we have some modules A, as per the requirement we have A, B, B, C, comma D. ಸೊ 4 ಮಾಡ್ಯೂಲ್ಸ್ ಇದೆ. ರಿಕ್ವೈರ್ಮೆಂಟ್ ಪ್ರಕಾರ 1 by 1 ಲೈಕ್ 1 ಮಾಡ್ಯೂಲ್ ಆದಮೇಲೆ ಇನ್ನೊಂದು ಆದಮೇಲೆ ಇನ್ನೊಂದು ಆ ಥರ ರಿಕ್ವೈರ್ಮೆಂಟ್ ಹೇಳಿರ್ತಾರೆ, ಹೌದಾ? ಸೊ ಸಪೋಸ್ ಯೂಸರ್ ಏನು ಮಾಡ್ತಾರೆ, 1 by 1 ಹೋಗೋ ಬದಲು ದೇ ಡೈರೆಕ್ಟ್ಲಿ ಗೋ ಇನ್ ಟು ದ ಸಿ ಮಾಡ್ಯೂಲ್. ಹಾಗಿದ್ದಾಗ ಹೇಗೆ ಅದು ಅಪ್ಲಿಕೇಶನ್ ರಿಯಾಕ್ಟ್ ಮಾಡತ್ತೆ ಅಂತ ಎಲ್ಲ ಚೆಕ್ ಮಾಡೋಕ್ಕೋಸ್ಕರ ನಾವು ಅಡಾಕ್ ಟೆಸ್ಟಿಂಗನ್ನು ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಅನದರ್ ಸಿನಾರಿಯೋ ಹೇಳಬೇಕಾದ್ರೆ, ಈಗ ಸಪೋಸ್ ಟೂ ಬ್ರೌಸರ್ಸ್ ಇರುತ್ತೆ. ಅದರಲ್ಲಿ ಒಂದು ಬ್ರೌಸರಲ್ಲಿ ಫೇಸ್ಬುಕ್ಗೆ ಲಾಗಿನ್ ಆಗಿರ್ತಾರೆ. ಒನ್ ಯೂಸರ್ ಈಸ್ ಲಾಗಿನ್ ಟು ದ ಫೇಸ್ಬುಕ್, ಇನ್ನೊಂದು ಬ್ರೌಸರಲ್ಲಿ ಇನ್ನೊಬ್ಬ ಯೂಸರ್ ಕೂಡ ಲಾಗಿನ್ ಆಗಿರ್ತಾರೆ. ಸೊ ಯೂಸರ್ 1 ಸೆಂಡ್ಸ್ ಅ ಫ್ರೆಂಡ್ ರಿಕ್ವೆಸ್ಟ್ ಟು ದ ಯೂಸರ್ 2. ಓಕೆ, ಆಗ ಇನ್ ದ ಸೇಮ್ ಟೈಮ್, ಅದೇ ಸೇಮ್ ಟೈಮಲ್ಲಿ ಯೂಸರ್ 2 ಏನು ಮಾಡ್ತಾರೆ, ಯೂಸರ್ 1 ಬ್ಲಾಕ್ ಮಾಡ್ತಾನೆ. ಸೊ ಸೇಮ್ ಟೈಮಲ್ಲಿ 2 ಆ್ಯಕ್ಷನ್ಗಳು ಆಗಿರೋದ್ರಿಂದ, ಸೊ ಇನ್ ದ್ಯಾಟ್ ಸಿಚುವೇಶನ್ ಅಪ್ಲಿಕೇಶನ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ಇಟ್ ಶುಡ್ ಥ್ರೋ ಲೈಕ್ ಯು ಆರ್ ಬ್ಲಾಕ್ಡ್ ಬೈ ಯೂಸರ್ 2 ಆರ್ ಯು ಕೆನಾಟ್ ಸೆಂಡ್ ಅ ರಿಕ್ವೆಸ್ಟ್ ಟು ಯೂಸರ್ 2 ಅಂತ ಹೇಳಬೇಕಾ. ಸೊ ಪರ್ಟಿಕ್ಯುಲರ್ ಆಗಿ ಬಿಹೇವ್ ಮಾಡ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವು ಅಡಾಕ್ ಟೆಸ್ಟಿಂಗನ್ನು ಮಾಡ್ತೀವಿ. ಓಕೆ, ಇನ್ನು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಓಕೆ, ಅಡಾಕ್ ಟೆಸ್ಟಿಂಗದು ಕೆಲವು ಅಡ್ವಾಂಟೇಜಸ್ ಕೂಡ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ಸು ಇದೆ. ಓಕೆ, ಫಸ್ಟ್ ಒನ್, ಅಡಾಕ್ ಟೆಸ್ಟಿಂಗ್ ಕೆನಾಟ್ ಫಾಲೋ ಎನಿ ಪ್ರಾಸೆಸ್, ದ್ಯಾಟ್ಸ್ ವೈ ಇಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಎನಿ ಟೈಮ್ ಇನ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಓಕೆ, ಇದಕ್ಕೆ ಪ್ರಾಸೆಸ್ ಏನು ಫಾಲೋ ಮಾಡೋ ಅವಶ್ಯಕತೆ ಇರೋದಿಲ್ಲಲ್ಲ, ಹಾಗಾಗಿ ನಾವು ವಿ ಕ್ಯಾನ್ ಪರ್ಫಾರ್ಮ್ ಇಟ್ ಎನಿ ಟೈಮ್ ಇನ್ ದ ಸೆನ್ಸ್ ಅಟ್ ಲೀಸ್ಟ್ ಒನ್ ಟೈಪ್ ಆಫ್ ಟೆಸ್ಟಿಂಗ್ ಇಸ್ ಕಂಪ್ಲೀಟೆಡ್ ಅಂತ. ಅಂದರೆ ಆ್ಯಸ್ ವಿ ಸೆಡ್, ಲೈಕ್ ಈ ಮುಂಚೆ ಹೇಳಿದಾಗೆ, ಲೈಕ್ ಯೂನಿಟ್ ಟೆಸ್ಟಿಂಗ್ ಆದಮೇಲೂ ಕೂಡ ನಾವು ಅಡಾಕ್ ಟೆಸ್ಟಿಂಗ್ ಮಾಡ್ಬೋದು, ಇಂಟಗ್ರೇಷನ್ ಆದಮೇಲೂ ಅಡಾಕ್ ಟೆಸ್ಟಿಂಗ್ ಮಾಡ್ಬೋದು, ಮತ್ತು ಸಿಸ್ಟಮ್ ಆದಮೇಲೂ ಕೂಡ ನಾವು ಅಡಾಕ್ ಟೆಸ್ಟಿಂಗ್ ಮಾಡ್ಬೋದು. ಅಟ್ಲೀಸ್ಟ್ ಒನ್ ಟೈಪ್ ಆಫ್ ಪ್ರಾಪರ್ ಟೆಸ್ಟಿಂಗ್ ಇಸ್ ಡನ್ ಫಾರ್ ದ ಅಪ್ಲಿಕೇಶನ್, ದೆನ್ ವಿ ಕ್ಯಾನ್ ಪ್ರೊಸೀಡ್ ಟು ದ ಅಡಾಕ್ ಟೆಸ್ಟಿಂಗ್. ಓಕೆ, the test engineer can test the application in their new ways that helps us to find out many numbers of bugs as compared to the actual testing process. ಓಕೆ, ಅಂದರೆ ಇದರಲ್ಲಿ ವಿ ಕ್ಯಾನ್ ಫೈಂಡ್ ಮೆನಿ ನಂಬರ್ ಆಫ್ ಬಗ್ಸ್ ಅಂತ ಹೇಳ್ತಾರೆ. ಲೈಕ್ ಈಗ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ವಿ ಕ್ಯಾನ್ ಫೈಂಡ್ ಮೆನಿ ಬಗ್ಸ್ ಆಲ್ಸೋ ಅಂತ. ಇನ್ನು ಅದೇ, ಡೆವಲಪರ್ ಕ್ಯಾನ್ ಆಲ್ಸೋ ಎಕ್ಸಿಕ್ಯೂಟ್ ಅಡಾಕ್ ಟೆಸ್ಟಿಂಗ್ ವೈಲ್ ಡೆವಲಪಿಂಗ್ ದ ಮಾಡ್ಯೂಲ್ ದಟ್ ಹೆಲ್ಪ್ಸ್ ದೆಮ್ ಟು ಕೋಡ್ ಇನ್ ಅ ಬೆಟರ್ ವೇ. ಯೂನಿಟ್ ಟೆಸ್ಟಿಂಗ್ ಈಸ್ ಯೂಶ್ವಲಿ ಪರ್ಫಾರ್ಮ್ ಬೈ ಡೆವಲಪರ್ ಅಲ್ವಾ. ಆ ಪರ್ಟಿಕ್ಯುಲರ್ ಯೂನಿಟ್ ಟೆಸ್ಟಿಂಗ್ ಆದಮೇಲೆ ಈ ಕ್ಯಾನ್ ಪರ್ಫಾರ್ಮ್ ಅಡಾಕ್ ಟೆಸ್ಟಿಂಗ್ ಆಲ್ಸೋ, just to check his model is working fine at all conditions, all negative conditions and also the positive conditions ಅಂತ. ಸೊ ಹಾಗೆ ಮಾಡೋದ್ರಿಂದ he can develop a better code ಅಂತ. Okay, for example, suppose he might have developed some field which can accept only 1 to 35 characters and only the alphanumeric. ಹಾಗಿದ್ದಾಗ ನಾವು ನೆಗೆಟಿವ್ ಸಿನಾರಿಯೋ ತೊಗೊಂಡ್ರೆ, ವೆದರ್ ಇಟ್ ಕ್ಯಾನ್ accept only the alphabets or only the numerics or negative values or decimal values and all, we can check all the possible negative scenarios on that particular field. Okay, then when the in-depth testing is required in less time, ad hoc testing can be performed and also deliver the quality product on time.
ಅಂದರೆ ಕಡಿಮೆ ಟೈಮಲ್ಲಿ ನಾವು ಇನ್ ಡೆಪ್ತ್ ಟೆಸ್ಟಿಂಗ್ ಮಾಡೋದಾದರೆ ನಾವು ಅಡಾಕ್ ಟೆಸ್ಟಿಂಗ್ನ ಪ್ರಿಫರ್ ಮಾಡ್ತೇವೆ. ಇನ್ನು ಇದಕ್ಕೆ ಯಾವುದೇ ಡಾಕ್ಯುಮೆಂಟೇಶನ್ ಬೇಕಾಗಿಲ್ಲ. ಸೊ ಹಾಗಾಗಿ ಟೆಸ್ಟರ್ ಕ್ಯಾನ್ ಗಿವ್ ಟೆಸ್ಟರ್ ಕ್ಯಾನ್ ವರ್ಕ್ ವಿತ್ ಅಪ್ಲಿಕೇಶನ್ ವಿತ್ ಮೋರ್ ಕಾನ್ಸಂಟ್ರೇಷನ್ ವಿದೌಟ್ ವರಿಯಿಂಗ್ ಅಬೌಟ್ ದ ಫಾರ್ಮಲ್ ಡಾಕ್ಯುಮೆಂಟೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಾವು ಅಪ್ಲಿಕೇಶನ್ ಟೆಸ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ದೀಸ್ ಆರ್ ಆಲ್ ಅಡ್ವಾಂಟೇಜಸ್ ಆಫ್ ಅಡಾಕ್ ಟೆಸ್ಟಿಂಗ್. ಹಾಗೆ ಇಟ್ ಹ್ಯಾಸ್ ಸಮ್ ಡಿಸ್ಅಡ್ವಾಂಟೇಜಸ್ ಅಂದರೆ ಲೈಕ್ ಅಡಾಕ್ ಟೆಸ್ಟಿಂಗ್ ಡಿಪೆಂಡ್ಸ್ ಆನ್ ದ ಟೆಸ್ಟ್ ಇಂಜಿನಿಯರ್ಸ್ ಪ್ರಾಡಕ್ಟ್ ನಾಲೆಜ್. ಸೊ ಅಡಾಕ್ ಟೆಸ್ಟಿಂಗ್ ಮಾಡಬೇಕಂದ್ರೆ ಅ ಟೆಸ್ಟರ್ ಶುಡ್ ಹ್ಯಾವ್ ಅ ಕಂಪ್ಲೀಟ್ ನಾಲೆಜ್ ಆಫ್ ದ ಅಪ್ಲಿಕೇಶನ್ ಬಿಕಾಸ್ ಹಿ ವಿಲ್ ಬಿ ನೋಯಿಂಗ್ ವೇರ್ ಆ್ಯಕ್ಚುಲಿ ಇಟ್ ಬ್ರೇಕ್ಸ್ ಅಂತ. ಸೊ ಅಥವಾ ಬ್ರೇಕ್ಸ್ ಅಂತ ಅಲ್ಲ, ಸೊ ಇಟ್ ಮೈಟ್ ಕೊಲ್ಯಾಪ್ಸ್ ಅಟ್ ಎನಿ ಟೈಮ್. ಸೊ ಹಾಗೆ ಅಂಥ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಅವ್ರಿಗೆ ತಿಳಿದಿರಬೇಕು. ಅದು ಗೊತ್ತಿರಬೇಕಂದ್ರೆ ವಿ ಶುಡ್ ಗೋ application thoroughly anta. So anyone cannot test Adhoc testing because he must have a complete knowledge of the product. Sometimes reproducing the bug is difficult because in this testing we do not follow any planning. Yes, this is actually happens. ಯಾಕೆ ಅಂದರೆ sometimes randomly we are performing the actions ಅಲ್ವಾ ಅಪ್ಲಿಕೇಶನಲ್ಲಿ. ಹಾಗೆ ಮಾಡುವಾಗ we might find some bugs and we raise the bug. ಆ ಬಗ್ಗನ್ನು ಡೆವಲಪರ್ಗೂ ಅಸೈನ್ ಮಾಡ್ತೀವಿ, ಬಟ್ ದೇ ಕೆನಾಟ್ ರೀಪ್ರೊಡ್ಯೂಸ್ ಇಟ್. ಅಂದರೆ ನಾಟ್ ಓನ್ಲಿ ದೇ, ಈವನ್ ವಿ ಟ್ರೈ ಅಂದರೆ ನಾವು ಕೂಡ ಟ್ರೈ ಮಾಡಿದಾಗಲೂ ಕೆಲವು ಸಲ ಅದು ರಿಪ್ರೊಡ್ಯೂಸಿಬಲ್ ಆಗಿರಲ್ಲ. ಯಾಕೆಂದರೆ ನಾವು ಇದರಲ್ಲಿ ಏನು ಪ್ಲ್ಯಾನ್ ಏನು ಫಾಲೋ ಮಾಡಿರಲ್ಲ ಅಥವಾ ಟೆಸ್ಟ್ ಕೇಸಸನ್ನು ಫಾಲೋ ಮಾಡಿರಲ್ಲಲ್ವ. ಸೊ ಹಾಗಾಗಿ ಸಮ್ಟೈಮ್ಸ್ ಫ್ಲೋ ಮಿಸ್ ಆಗ್ಬೋದು. ಅದಕ್ಕೋಸ್ಕರ ಕೆಲವು ಸಲ ರೀಪ್ರೊಡ್ಯೂಸಿಬಲ್ ಇರೋದಿಲ್ಲ ಈ ಡಿಫೆಕ್ಟ್ಗಳು. ಓಕೆ, ಓಕೆ ಫೈನಲಿ ಸೊ ಅಡಾಕ್ ಟೆಸ್ಟಿಂಗ್ ಅಂದರೆ ಗೊತ್ತಾಯ್ತಲ್ಲ. ಅಡಾಕ್ ಟೆಸ್ಟಿಂಗ್ ಅಂತಂದರೆ ರ್ಯಾಂಡಮ್ ಆಗಿ ಟೆಸ್ಟಿಂಗ್ ಮಾಡೋ ಅಪ್ಲಿಕೇಶನ್ನ ಟೆಸ್ಟ್ ಮಾಡೋದಕ್ಕೆ ನಾವು ಅಡಾಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇದನ್ನು ಯಾವಾಗ ಮಾಡ್ತೀವಿ ಅಂದರೆ ಎಲ್ಲ ಆಲ್ ಟೈಪ್ ಆಫ್ ಟೆಸ್ಟಿಂಗ್ಸು ಕಂಪ್ಲೀಟ್ ಆದಾಗ ನಾವು ಟೈಮ್ ಇದ್ದರೆ ಮಾತ್ರ ಅಡಾಕ್ ಟೆಸ್ಟಿಂಗ್ ಮಾಡ್ತೀವಿ. ಯಾಕೆಂದರೆ ದಿಸ್ ಈಸ್ ನಾಟ್ ದ ಪ್ರಯಾರಿಟಿ. ಅಡಾಕ್ ಟೆಸ್ಟಿಂಗ್ ಈಸ್ ನಾಟ್ ದ ಪ್ರಯಾರಿಟಿ. ಅವರ್ ಮೇನ್ ಪ್ರಯಾರಿಟಿ ಇಸ್ ಟು ಟೆಸ್ಟ್ ದ ಅಪ್ಲಿಕೇಶನ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ಸ್ ಹೇಗಿದೆ ಅದೇ ಥರ ಇದು ವರ್ಕ್ ಆಗ್ತಾ ಇದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡೋದು ನಮ್ಮ ಫಸ್ಟ್ ರೆಸ್ಪಾನ್ಸಿಬಿಲಿಟಿ. ಅದಾದಮೇಲೆ ಟೈಮ್ ಇದ್ದರೆ ಮಾತ್ರ ನಾವು ಅಡಾಕ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಮತ್ತು ಯೂಶ್ವಲಿ ಟೆಸ್ಟರ್ ಮತ್ತು ಡೆವಲಪರ್ ಬೋತ್ ಆರ್ ಡೂಯಿಂಗ್ ದ ಟೆಸ್ಟರ್ ಟೆಸ್ಟ್ ದ ಅಪ್ಲಿಕೇಶನ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್, ಮತ್ತು ಡೆವಲಪರ್ ಡೆವಲಪ್ಸ್ ದ ಅಪ್ಲಿಕೇಶನ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಅಲ್ವಾ. ಸೊ ಯೂಸರ್ಗೆ ಗೊತ್ತಿರಲ್ಲ ಲೈಕ್ ಹೌ ದೇ ಹ್ಯಾವ್ ಡಿಸೈನ್ ಇಟ್. ಅಂದರೆ ನಾವು ಹೇಗೆ ಮಾಡಿರ್ತೀವಿ, ಯಾವ ಥರ ಇದು ವರ್ಕ್ ಆಗಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ವೆನ್ ದೇ ಲಾಗ್ ಇನ್, ವೆನ್ ದೇ ಹಿಟ್ ದ ಪೇಜ್, ದೇ ಮೇ ಕ್ಲಿಕ್ ಆನ್ ಸಮಥಿಂಗ್ ಎಲ್ಸ್. ಅಂದರೆ ರ್ಯಾಂಡಮ್ ಆಗಿ ಯು ಕ್ಯಾನ್ ಕ್ಲಿಕ್ ಆನ್ ಎನಿ ಬಟನ್ ಎನಿ ಟೈಮ್. ಅಂದರೆ ಯಾವ ಮಾಡ್ಯೂಲ್ ಆದರೂ ಹೋಗ್ಬೋದು ಅಥವಾ ಹೋಗಿ ಬ್ಯಾಕ್ ಬಟನ್ ಒತ್ಬೋದು, ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ಬೋದು ಹೀಗೆ. ಸೊ ಅಂಥ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ನಾವು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಮಾರ್ಕೆಟ್ಗೆ ರಿಲೀಸ್ ಮಾಡೋಕ್ಕೂ ಮುಂಚೆ ಅಡಾಕ್ ಟೆಸ್ಟಿಂಗನ್ನು ಮಾಡ್ತೇವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಅಡಾಕ್ ಟೆಸ್ಟಿಂಗ್. ಥ್ಯಾಂಕ್ ಯು. ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ.
ಎನಿ ಕ್ವೆಶನ್ಸ್?